ನೀರು ಕೇವಲ ಕುಡಿಯುವ ವಸ್ತುವಲ್ಲ, ಅದು ಜೀವವನ್ನು ಹೊತ್ತಿರುವ ಶಕ್ತಿ. ನಮ್ಮ ಪ್ರಾರ್ಥನೆಗಳನ್ನು ಅದು ನೆನಪಿಟ್ಟುಕೊಳ್ಳುತ್ತದೆ. ನಾವು ಎಸೆಯುವ ಕಸವನ್ನು ಸಹ. ಒಮ್ಮೆ ನಾಗರಿಕತೆಗಳನ್ನು ಬದುಕಿಸಿದ ಭಾರತದ ಪವಿತ್ರ ನದಿಗಳು ಇಂದು ಬದುಕಿಗಾಗಿ ಹೋರಾಡುತ್ತಿವೆ. ನದಿಗಳು ಸತ್ತರೆ ಮಾನವನ ಮನಃಶಾಂತಿಯೂ ನಿಧಾನವಾಗಿ ಸಾಯುತ್ತದೆ. ವೆಲ್ಕಮ್ ಟು ಹ್ಯಾಪಿ ವರ್ಡ್ಸ್, ವೇರ್ ವಿ ಹೀಲ್ ಮೈಂಡ್, ಬಾಡಿ ಆ್ಯಂಡ್ ಅರ್ತ್ ಟುಗೆದರ್. ಇಂದು ನಾವು ತಿಳಿಯೋಣ ನೀರಿಗೆ ಇರುವ ಗುಪ್ತ ಚಿಕಿತ್ಸಾ ಶಕ್ತಿ. ಏಕೆ ನದಿಗಳ ಬಳಿ ಹೋದಾಗ ಮನಸ್ಸಿಗೆ ಶಾಂತಿ ಸಿಗುತ್ತದೆ? ಭಾರತದ ಪವಿತ್ರ ನದಿಗಳ ಮಹತ್ವ ಮತ್ತು ಅವುಗಳನ್ನು ಉಳಿಸುವುದು ಯಾಕೆ ನಮ್ಮ ಕರ್ತವ್ಯ? ನೀವು ಗಮನಿಸಿದ್ದೀರಾ? ಮಳೆ ಬರುವ ಶಬ್ದ ಕೇಳಿದಾಗ ಅಥವಾ ನದಿಗಳು ಹರಿವು ನೋಡಿದಾಗ ಮನಸ್ಸು ಸ್ವಲ್ಪ ಶಾಂತವಾಗುತ್ತದೆ. ಇದು ಕೇವಲ ಭಾವನೆ ಅಲ್ಲ, ಇದಕ್ಕೆ ವಿಜ್ಞಾನವೂ ಇದೆ. ಮಾನವನ ದೇಹದಲ್ಲಿ ಸುಮಾರು 60% ನೀರಿದೆ. ನೀರಿನ ಧ್ವನಿ ನಮ್ಮ ಮೆದುಳಿನ ಒತ್ತಡವನ್ನು ಕಡಿಮೆ ಮಾಡುತ್ತದೆ ಎಂದು ಹಲವಾರು ಅಧ್ಯಯನಗಳು ಹೇಳುತ್ತವೆ. ಆ ಕಾರಣಕ್ಕೆ ಸಮುದ್ರದ ತೀರ, ಜಲಪಾತಗಳು, ನದಿಗಳು ಮನಸ್ಸಿಗೆ ಥೆರಪಿ ಥರ ಕೆಲಸ ಮಾಡುತ್ತವೆ. ಬಹುಶಃ ಅದಕ್ಕೆ ನಾವು ದುಃಖಪಟ್ಟಾಗ ಕಣ್ಣೀರಾಗಿ ಭಾವನೆಗಳು ಹೊರಬರುತ್ತವೆ. ಭಾವನೆಗಳಿಗೂ ನೀರಿಗೂ ಒಂದು ಆಳವಾದ ಸಂಬಂಧ ಇದೆ. ಗಂಗಾ ಭಾರತದ ಆತ್ಮ ಎಂದೇ ಕರೆಯಲಾಗುತ್ತದೆ. ಲಕ್ಷಾಂತರ ಜನರಿಗೆ ಇದು ಕೇವಲ ನದಿ ಅಲ್ಲ, ತಾಯಿ. ಯಮುನಾ ಇತಿಹಾಸ, ಕೃಷಿ ಮತ್ತು ಆಧ್ಯಾತ್ಮವನ್ನು ಸಾವಿರಾರು ವರ್ಷಗಳಿಂದ ಸಾಗಿಸುತ್ತಿರುವ ನದಿ. ದಕ್ಷಿಣ ಭಾರತದ ಜೀವನಾಡಿ ಕಾವೇರಿ. ಅನೇಕ ಗ್ರಾಮಗಳು, ರೈತರು, ದೇವಾಲಯಗಳು ಈ ನದಿಯ ಮೇಲೆ ಅವಲಂಬಿತವಾಗಿವೆ. ಗೋದಾವರಿ, ನರ್ಮದಾ ನದಿ. ಭಾರತದ ಪ್ರತಿಯೊಂದು ನದಿಗೂ ಒಂದು ಕಥೆ ಇದೆ, ಒಂದು ಸಂಸ್ಕೃತಿ ಇದೆ, ಒಂದು ಜೀವಶಕ್ತಿ ಇದೆ. ನಮ್ಮ ಪೂರ್ವಜರು ನದಿಗಳನ್ನು ತಾಯಿ ಎಂದು ಕರೆಯುತ್ತಿದ್ದರು, ಏಕೆಂದರೆ ಅವರು ಒಂದು ಸತ್ಯವನ್ನು ಅರಿತಿದ್ದರು. ನೀರು ಕೇವಲ ಸಂಪನ್ಮೂಲವಲ್ಲ, ಅದು ಜೀವನ ಎಂದು. ಆದರೆ ಇಂದು ನಾವು ಪೂಜಿಸುವ ಅದೇ ನದಿಗಳಲ್ಲಿ ಪ್ಲಾಸ್ಟಿಕ್ ಎಸೆಯುತ್ತಿದ್ದೇವೆ. ಕೈಗಾರಿಕಾ ಕಸ, ರಾಸಾಯನಿಕಗಳು, ಮಲಿನ ನೀರು. ನದಿಗಳು ನಿಧಾನವಾಗಿ ವಿಷವಾಗುತ್ತಿವೆ. ಕೆಲವು ನಗರಗಳಲ್ಲಿ ನದಿಗಳು ನೊರೆಯಿಂದ ತುಂಬಿವೆ. ಮೀನುಗಳು ಸಾಯುತ್ತಿವೆ. ಕುಡಿಯುವ ನೀರು ಕಡಿಮೆಯಾಗುತ್ತಿದೆ. ಬೆಳಗ್ಗೆ ನದಿಗೆ ನಮಸ್ಕಾರ ಮಾಡುವ ಮಾನವ ಸಂಜೆ ಅದೇ ನದಿಯನ್ನು ಕಲುಷಿತಗೊಳಿಸುತ್ತಿದ್ದಾನೆ. ಇದು ಕೇವಲ ಪರಿಸರ ಸಮಸ್ಯೆ ಅಲ್ಲ, ಮಾನವತ್ವದ ಸಮಸ್ಯೆ. ಆದರೆ ಇನ್ನೂ ಸಮಯ ಇದೆ. ಪ್ರತಿಯೊಬ್ಬರೂ ಸಣ್ಣ ಬದಲಾವಣೆ ಮಾಡಬಹುದು. ನದಿಗಳಲ್ಲಿ ಪ್ಲಾಸ್ಟಿಕ್ ಎಸೆಯುವುದನ್ನು ಬಿಡಿ. ಹಬ್ಬಗಳಲ್ಲಿ ಪರಿಸರ ಸ್ನೇಹಿ ವಸ್ತುಗಳನ್ನು ಬಳಸಿ. ಮರಗಳನ್ನು ನೆಡಿ. ಮಳೆಯ ನೀರನ್ನು ಉಳಿಸಿ. ರಾಸಾಯನಿಕ ಡಿಟರ್ಜೆಂಟ್ ಬಳಕೆ ಕಡಿಮೆ ಮಾಡಿ. ಮಕ್ಕಳಿಗೆ ನೀರಿನ ಮೌಲ್ಯ ಕಲಿಸಿ. ನದಿಗಳನ್ನು ಉಳಿಸುವುದು ಸರ್ಕಾರದ ಕೆಲಸ ಮಾತ್ರವಲ್ಲ, ಪ್ರತಿ ಜಾಗೃತ ಮಾನವನ ಕರ್ತವ್ಯ. ಒಂದು ಸತ್ಯ ಗೊತ್ತೇ? ನದಿಗಳಲ್ಲಿ ಹರಿಯುವ ಅದೇ ನೀರು ನಿಮ್ಮ ದೇಹದಲ್ಲೂ ಹರಿಯುತ್ತಿದೆ. ನಾವು ನದಿಗಳನ್ನು ವಿಷಗೊಳಿಸಿದಾಗ ನಿಧಾನವಾಗಿ ನಮ್ಮನ್ನೇ ವಿಷಗೊಳಿಸುತ್ತಿದ್ದೇವೆ. ಭೂಮಿಯನ್ನು ಗುಣಪಡಿಸುವುದು ನೀರನ್ನು ಗೌರವಿಸುವುದರಿಂದ ಆರಂಭವಾಗುತ್ತದೆ. ಇದು ಹ್ಯಾಪಿ ವರ್ಡ್ಸ್, ವೇರ್ ವಿ ಹೀಲ್ ಮೈಂಡ್, ಬಾಡಿ ಆ್ಯಂಡ್ ಅರ್ತ್ ಟುಗೆದರ್. ಥ್ಯಾಂಕ್ ಯು.